ನೋಡಮ್ಮ, ನೀನು ಎಷ್ಟೇ ಬಡ್ಕೊಂಡ್ರು ಅಷ್ಟೇ. ನಿನ್ನ ಭಾಷಣ ಕೇಳಿ ನಾನು ಕರಗಿ ಇವಳು ಮುಂದೆ ನಿಂತ್ಕೊಂಡು ಕೈ ಮುಕ್ಕೊಂಡು ತಪ್ಪಾಯ್ತು ಕ್ಷಮಿಸ್ಬಿಡಮ್ಮ ಅಂತ ನಾನೇನಾದ್ರೂ ಕೇಳ್ತೀನಿ ಅಂದ್ಕೊಂಡ್ರೆ ದಯವಿಟ್ಟು ಅಂತ ಆಸೆಗಳನ್ನೆಲ್ಲ ಗಂಟು ಮೂಟೆ ಕಟ್ಟಿ ಪಕ್ಕದಲ್ಲಿಟ್ಟು ನಿನ್ ಕ್ಷಮೆ ಕೇಳ್ಬೇಡ, ನೀ ಕ್ಷಮೆನೂ ಕೇಳ್ಬೇಡ, ಹಾಗೆ ಈ ಆಸ್ತಿಲಿ ಪಾಲು ಕೇಳ್ಬೇಡ. ಅಮ್ಮ ತಾಯಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ನನ್ನಿಂದ ಮಹಾ ಅಪರಾಧ ಆಗೋದು. ಅಮ್ಮ, ಈ ಅರಮನೆ ಯಾವತ್ತೂ ನಂಗೆ ಸರಿಯಾದ ಜಾಗ ಆಗಿರ್ಲಿಲ್ಲ. ನಾನು ಮಲ್ಲಿ ಇಷ್ಟು ದಿನ ಔಟ್ ಹೌಸಲ್ಲೇ ಇದ್ವಿ, ಇನ್ಮೇಲೂ ನಾವು ಅಲ್ಲೇ ಇರ್ತೀವಿ. ಜಿಗ್ಗೇಶಪ್ಪ ಅವ್ರೆ, ನೀವೇನಾರ ಹೇಳಿ ಇಂಥ ಗತಿ ನಿಮಗ್ ಬರಬಾರ್ದಾಗಿತ್ತು. ಹೌದು ಬಾವ, ನೀವ್ ಆ ಕೆಲ್ಸದವಳ ಹತ್ರ ಕ್ಷಮೆ ಕೇಳ್ತಾ ಇದ್ದಿದ್ದು ನನ್ ಕೈಲಿ ನೋಡೋದಕ್ಕಾಗ್ಲಿಲ್ಲ. ಅವಳ ಮುಂದೆ ಕೈ ಮುಕ್ಕೊಂಡು ನಿಂತಾಗ್ಲಂತೂ ನನ್ಗೆ ಅಳುನೇ ಬಂದಂಗಾಯ್ತು ಗೊತ್ತಾ. ನನಗೇನಾದ್ರೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ಆದ್ರೆ ಮುಂದೆ ನಿನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೆ. ಬಾವಾ, ನಿಮ್ಗಿಷ್ಟೆಲ್ಲ ಅವಮಾನ ಆದ್ರೂ ಇಂಥ ಸ್ಥಿತಿಲಿ ನನ್ ಬಗ್ಗೆ ಯೋಚನೆ ಮಾಡ್ತಾ ಇದೀರಲ್ಲ. ಏನ್ ಮಾಡ್ಲಿ ಶ್ರಾವಣಿ, ನೀನ್ ಮುಗ್ದೆ, ನಿನಗೆ ಅನ್ಯಾಯ ಆಗೋದನ್ನ ನನ್ನ ಕಣ್ಣಿಂದ ನೋಡಕ್ಕಾಗಲ್ಲ. ನಾನ್ ಏನ್ ಮಾಡ್ಲಿ ಬಾಬಾ, ನನ್ಗಂತೂ ದಿಕ್ಕೆ ತೋಚ್ತಾ ಇಲ್ಲ. ಇವಾಗಿರೋದು ಒಂದೇ ಒಂದ್ ದಾರಿ. ನೀನ್ ಶ್ರೀಕಾಂತನ್ ಹೊಲ್ಸ್ಕೊಂಡು ಆಸ್ತಿಯಲ್ಲಿ ಭಾಗ ತಗೊಂಡು ಮನೆ ಬಿಟ್ಟು ಹೋಗು. ಆಮಲ್ಲಿ ಇಲ್ಲೇ ಇರ್ಲಿ, ಅವಳು ನಾನು ವಿಚಾರಿಸ್ತೀನಿ. ನಾನು ಶ್ರೀ ಬಾಬಾ ಅವ್ನು ನನ್ನ ಮಾತನ್ನ ಕೇಳ್ಬೇಕಲ್ಲ. ಮನಸ್ಸು ಮಾಡಿದ್ರೆ ಎಲ್ಲಾನು ಸಾಧ್ಯನೇ. ಜಗದೀಶಪ್ಪ ಅವ್ರು ಹೇಳ್ದಂಗೆ ಶ್ರೀಕಾಂತಪ್ಪ ಅವ್ರ ಹತ್ರ ಆಸ್ತಿ ವಿಚಾರ ಮಾತಾಡ್ಬಿಡಿ. ಆಟಯ್ಯ ಕೆಲ್ಸ ಅದೇ ಬರ್ತೀನಿ. ಶ್ರಾವಣಿ ಅಮ್ಮವರು ನೀವು ತಾಳಿ ಕಟ್ಟಿರೋ ಹೆಂಡತಿ, ಅವ್ರನ್ನ ಇಲ್ಲೇ ಬಿಟ್ಟು ನೀವು ನನ್ನ ಜೊತೆ ಸಿಟಿಲಿರ್ಬೇಕು ಅಂತ ಅನ್ಕೊಂಡಿದ್ದು ನಿಮ್ ತಪ್ಪಲ್ವಾ ಚಿಕ್ಕೇಜ್ಮಾನ್ರೆ? ನೀವಿರ್ಬೇಕಾದದ್ದು ಶ್ರಾವಣಿ ಅಮ್ಮವ್ರ ಜೊತೆ, ನನ್ನ ಜೊತೆ ಅಲ್ಲ. ಸುತ್ತಿ ಬೆಳೆಸಿ ಯಾಕೆ ಮಾತಾಡ್ತಿದ್ಯಾ ಮಲ್ಲಿ? ಅದೇನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ನೇರವಾಗಿ ಹೇಳು. ಚಿಕ್ಕೇಜ್ಮಾನ್ರೆ, ನೀವೀಗ ಹೋಗಿ ಶ್ರಾವಣಿ ಅಮ್ಮವ್ರನ್ನ ಮಾತಾಡ್ಸ್ಕೊಂಡು ಬನ್ನಿ. ಪಾಪ ಶ್ರಾವಣಿ ಅಮ್ಮವರು ನಿಮ್ಗೋಸ್ಕರನೇ ಕಾಯ್ತಿರ್ತಾರೆ. ಆ ಗತಿಗೆಟ್ಟೋಳ್ ತಾಳಕ್ಕೆ ಈ ಶ್ರೀನೂ ಕುಣಿತಾನೆ. ಅಲ್ಲ ಕಣೆ ಚಂದ್ರಿ, ಅವಳಂತೂ ಕೂಲಿ ಮಾಡೋ ವಂಶಕ್ಕೆ ಸೇರ್ದವಳು. ಇವನ್ಗೇನೆ ಬಂದಿದೆ ದಾಡಿ. ಅಯ್ಯೋ ಶ್ರಾವಣಿ ಅಮ್ಮರೇ, ಇದ್ದದ್ನ ಅನುಭವಿಸಕ್ಕೆ ಮನ್ಸನ್ಗೆ ಯೋಗ ಬೇಕಲ್ವಾ? ನೀನ್ ಏನೇ ಹೇಳು ಚಂದ್ರಿ, ಇರೋ ಅಷ್ಟು ದಿನ ಉಂಡು ತಿಂದು ಉಟ್ಟು ತೊಟ್ಟು ಸುಖವಾಗಿರ್ಬೇಕು. ಈ ಶ್ರೀ ಇರ್ಲಿಲ್ವಲ್ಲ, ಅಷ್ಟು ದಿನ ನಾನು ಆರಾಮಾಗಿ ಓಡಾಡ್ಕೊಂಡು ಬಣ್ಣ ಬಣ್ಣದ ಸೀರೆ ಹಾಕೊಂಡು ನೆಮ್ಮದಿಯಾಗಿದ್ನಪ್ಪ. ಕೊನೆಗೂ ನೀನ್ ಬಂದ್ಬಿಟ್ಯಾ, ನನಗೆ ತುಂಬಾ ಸಂತೋಷ ಆಗ್ತಿದೆ. ಹೇ ಶ್ರೀ, ಇದ್ಯಾಕೆ ಒಳ್ಳೆ ಯಾರ್ದೋ ರೂಮಿಗೆ ಬಂದವ್ರ ತರ ಆಡ್ತಿದ್ಯಾ? ಇದು ನಮ್ ರೂಮೇ. ಶ್ರೀ ಬಾ ಶ್ರೀ, ಕೂತ್ಕೋ ಕೂತ್ಕೋ. ನೋಡು, ಆಗಿದ್ದೆಲ್ಲ ಆಗೋಯ್ತು. ಈಗ ನಿನಗೆ ಗೊತ್ತಾಗಿರ್ಬೇಕಲ್ಲ ಸಿಟಿ ಜೀವನ ಎಷ್ಟು ಕಷ್ಟ ಅಂತ. ಶ್ರೀ, ದುಡ್ಡಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಶ್ರೀ. ಈಗ ನಿನ್ ತಲೆಲಿ ಸಿಟಿಲಿ ಒಂದು ಪುಟ್ಟು ಮನೆ ಮಾಡೋದು, ಅಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲ್ಸಕ್ಕೆ ಹೋಗೋದು, ಅದೆಲ್ಲ ನಿನ್ ತಲೆಲಿ ಇಲ್ಲ ತಾನೆ? ಅದಕ್ಕೆ ಶ್ರೀ ನಾ ಹೇಳೋದು, ಸುಮ್ನೆ ಯಾಕೆ ಕಷ್ಟ ಪಡ್ಬೇಕು? ಈಗ್ಲಾದ್ರೂ ನಿಂಗೆ ಅರ್ಥ ಆಯ್ತಾ? ಈಗ ಅರ್ಥ ಆಗ್ತಿದೆ ಶ್ರಾವಣಿ. ಬೆಂಕಿಯ ಮಡಿಲ